ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ ವಾಕ್ಯಗಳು 3ರಿಂದ 5ರವರೆಗೆ ನಾವು ಓದಿ ನೋಡೋಣ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಈ ವಾಕ್ಯಗಳನ್ನು ನಾವು ಓದುವಾಗ ಏನಾಗುತ್ತೆ ಅಂತಂತಂದರೆ, ಕಾಯಿನು ಮತ್ತು ಹೇಬೆಲು ಇಬ್ಬರು ಅಣ್ಣ ತಮ್ಮಂದರು. ಇವರಿಬ್ಬರು ಏನು ಮಾಡ್ತಾರೆ, ದೇವರಿಗೆ ಯಜ್ಞಗಳನ್ನು ಸಮರ್ಪಿಸಬೇಕಂತ ಹೇಳಿ ಅವರು ಕಾಣಿಕೆಗಳನ್ನ ತರ್ತಾರೆ. ಅವ್ರ ಕಾಣಿಕೆಗಳನ್ನು ತಂದು ದೇವರಿಗೆ ಇಬ್ಬರು ಸಹ ಅವರು ಅರ್ಪಿಸ್ತಾರೆ. ಆದರೆ ಈ ರೀತಿ ಅವರು ಅರ್ಪಿಸಿದ ನಂತರ ಹೇಬೆಲನನ್ನು ಅವನ ಕಾಣಿಕೆಯನ್ನು ದೇವರು ಮೆಚ್ಚಿ ಅದನ್ನು ದೇವರು ಸ್ವೀಕಾರ ಮಾಡ್ತಾರೆ. ಆದರೆ ದೇವರು ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚೋದಿಲ್ಲ ಎಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುತ್ತೆ. ಆಗ ಇದರಿಂದ ನಾವು ತಿಳಿದುಕೊಳ್ಬೇಕಾದಂಥ ಒಂದು ವಿಷಯ ಏನಂತಂತಂದರೆ, ನಾವು ಕಾಣಿಕೆಗಳನ್ನು ಸಮರ್ಪಿಸಿಬಿಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಕಾಣಿಕೆ ಸಮರ್ಪಿಸೋದೊಟ್ಟಿಗೆ ಎಲ್ಲ ಮುಗಿದು ಹೋಗಲಿಲ್ಲ. ಆದರೆ ಆ ಕಾಣಿಕೆಗಳು ಅಂಗೀಕಾರವಾಗಬೇಕು, ಅದು ಬಹಳ ಮುಖ್ಯ. ಲೇಲೂಯ್ಯ. ನಾವೆಲ್ಲ ಸಹಜವಾಗಿ ಏನು ನೆನೆಸ್ಕೊಳ್ತೀವಿ, ನಾನು ಕಾಣಿಕೆ ಹಾಕ್ಬಿಟ್ಟಿದ್ದೀನಿ, ನಾನು ಕಾಣಿಕೆ ಕೊಟ್ಬಿಟ್ಟಿದ್ದೀನಿ, ದೇವರು ನನ್ನನ್ನು ಆಶೀರ್ವಾದ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡು ನಾವೇ ಹೋಗ್ಬಿಟ್ಟಿರ್ತೀವಿ. ಆದರೆ ನಾವು ಕಾಣಿಕೆಯನ್ನು ಕೊಡ್ತೀವಿ, ಆದರೆ ದೇವರು ಅದನ್ನು ಅಂಗೀಕರಿಸಿದಾರೆ ಇಲ್ವಾ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ. ಎಷ್ಟೋ ಜನ ಬೇಕಾದ್ರೆ ಉದಾರವಾಗಿ ಕಾಣಿಕೆಗಳನ್ನು ಕೊಡ್ಬೋದು, ಆದರೆ ಅವ್ರ ಕಾಣಿಕೆಗಳನ್ನು ಕೊಟ್ಟು ದೇವರು ನಮ್ಮನ್ನು ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ಅಂತ ನೆನೆಸ್ಕೊಂಡಿರ್ತಾರೆ. ಆದರೆ ಏನಾಗುತ್ತೆ, ಅನೇಕರ ಜೀವಿತದಲ್ಲಿ ತಾವು ನೆನೆಸುವಂಥ ಆಶೀರ್ವಾದ ಇರೋದಿಲ್ಲ. ಅದರ ಕಾರಣ ಏನು? ಅದರ ಕಾರಣ ಅವ್ರ ಕಾಣಿಕೆ ಕೊಟ್ಟಿಲ್ಲ ಅಂತ ಅಲ್ಲ, ಆದರೆ ಅವ್ರ ಕಾಣಿಕೆ ಅಂಗೀಕಾರವಾಗಿಲ್ಲ. ಅವಾಗ ಅಂಗೀಕಾರ ಆಗದಿರುವಾಗ ಏನು ಕೊಟ್ಟರೂ ಸಹ ಅವ್ರಿಗೆ ಅವ್ರು ನಿರೀಕ್ಷಿಸುವಂಥ ಆಶೀರ್ವಾದ ಬರೋದಕ್ಕೆ ಸಾಧ್ಯ ಇಲ್ಲ. ಹೇಬೆಲನನ್ನು ಕಾಣಿಕೆ ತಂದ, ದೇವರು ಹೇಬೆಲನನ್ನು ಮೆಚ್ಚಿದ್ರು, ಅವನು ಕಾಣಿಕೆಯನ್ನು ಮೆಚ್ಚಿದ್ರು. ಆದರೆ ಕಾಯಿನನು ಕಾಣಿಕೆ ತಂದ, ಆದರೆ ದೇವರು ಕಾಯಿನನ ಕಾಣಿಕೆಯನ್ನು ಮೆಚ್ಚಿದ್ರ? ದೇವರು ಮೆಚ್ಚಲಿಲ್ಲ. ಅದರಿಂದ ಇವತ್ತು ನಾನು ನೀವು ಉದಾರವಾಗಿ ದೇವರಿಗೋಸ್ಕರವಾಗಿ ಕೊಡ್ತಾ ಇರ್ಬೋದು, ಆದರೆ ನಮ್ಮ ಕಾಣಿಕೆನ ದೇವರು ಅಂಗೀಕಾರ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಸಹ ನಾವು ಮಾಡ್ಕೊಳ್ಬೇಕು. ನಾವು ಅನೇಕ ಸರಿ ಏನು ನಡೆಸ್ಕೊಳ್ತೀವಿ ಅಂತಂದರೆ, ನಾನು ಸ್ವಲ್ಪ ಕಾಣಿಕೆ ಆಗ್ತಾ ಇದ್ರೆ, ಅಯ್ಯೋ ಸ್ವಲ್ಪ ನನ್ನ ಕಾಣಿಕೆ ಹಾಕೋದು, ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾರಾ ಅಂತ ಅಂದ್ಕೊಂಡು ನಾವೇ ಅದಕ್ಕೆ ಗಣನೆ ಕೊಡೋದಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಸ್ವಲ್ಪ ಕಾಣಿಕೆ ಹಾಕಿ ಸುಮ್ಮನಾಗ್ಬಿಡ್ತೀವಿ. ನಾವೇ ಅದು ಯೋಚನೆ ಮಾಡಲ್ಲ ಅದಕ್ಕೆ ಫಲ ಕೊಡ್ತಾರೆ ಅಂತ. ಆದರೆ ನಾವೇನಾದ್ರು ಸ್ವಲ್ಪ ಜಾಸ್ತಿ ಕಾಣಿಕೆ ಆಗ್ತಾ ಇದ್ರೆ ನಾವೇನು ಅಂದ್ಕೊಳ್ತೀವಿ ಅಂತಂದರೆ, ದೇವರು ನನ್ನ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ, ಕಾರಣ ನಾನು ಜಾಸ್ತಿ ಕಾಣಿಕೆ ಕೊಡ್ತೀನಿ ಅಂತ ನಾವೇ ಅನ್ಕೊಂಡ್ಬಿಟ್ಟಿರ್ತೀವಿ. ನಾವು ಸಣ್ಣ ಕಾಣಿಕೆ ಕೊಡೋದ್ರಿಂದ ದೇವರು ಏನು ಪ್ರತಿಫಲ ಕೊಡದಿರ ಹೋಗೋದಿಲ್ಲ, ಅಥವಾ ಜಾಸ್ತಿ ಕಾಣಿಕೆ ಕೊಟ್ಬಿಡೋದ್ರಿಂದ ದೇವರು ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾರೆ ಅಂತ ಅರ್ಥ ಅಲ್ಲ. ಅದು ಸಣ್ಣ ಕಾಣಿಕೆ ಆಗಿದ್ರೆ ಸರಿ, ದೊಡ್ಡ ಕಾಣಿಕೆ ಆಗಿದ್ರೆ ಸರಿ, ಅದು ಅಂಗೀಕಾರವಾಗುವಾಗ ದೇವರ ಪ್ರತಿಫಲವನ್ನು ಕೊಡ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಒಂದು ಅಮ್ಮ ಏನು ಮಾಡಿದ್ರು, ದೇವಾಲಯಕ್ಕೆ ಅಂತ ಬಂದಿರುವಾಗ ಆ ಅಮ್ಮಗೆ ಕಾಣಿಕೆ ಆಗೋದಕ್ಕೆ ಅಂತ ಏನೂ ಇಲ್ಲ. ಪಾಪ ಅಮ್ಮ ತುಂಬ ಬಡವಳು. ಆ ಅಮ್ಮನ ಹತ್ರ ಇರೋದೇ 1-2 ಕಾಸು, ಅದು ಜೀವನ ಮಾಡೋದಕ್ಕೆ 1-2 ಕಾಸು ಇದೆ. ಎಲ್ಲರೂ ಬಂದವರೆಲ್ಲ ದೇವಾಲಯದಲ್ಲಿ ಕಾಣಿಕೆ ಕೊಟ್ಟು ಕಾಣಿಕೆ ಹಾಕಿ ಹೋಗ್ತಾ ಇದ್ದಾರೆ. ಇವಾಗ ಏನು ಮಾಡೋದು? ನನ್ನ ಹತ್ರ ಇರೋದೇ 2 ಕಾಸು, ಏನು ಮಾಡೋದು ನಾನು ಅಂತ ಯೋಚನೆ ಮಾಡಿಕೊಂಡು, ಸರಿ ಇರೋ 2 ಕಾಸು ಹಾಕ್ಬಿಡೋಣ ಅಂತಂತ ಅಂದ್ಕೊಂಡು 2 ಕಾಸು ಹಾಕಿ ಆಯಮ್ಮ ಹೋಗ್ಬಿಡ್ತಾಳೆ. ಆದರೆ ಆಯಮ್ಮನ ಲೆಕ್ಕದಲ್ಲಿ ಆಯಮ್ಮ ಬಹುಶಃ ಏನು ಅಂದ್ಕೊಂಡಿರ್ಬೋದು, ಎಲ್ಲರೂ ತಂದು ಕಟ್ಟು ಮೂಟೆ ಆಗ್ತಾ ಇದ್ದಾರೆ, ನಾನು 2 ಕಾಸು ಹಾಕ್ತಾ ಇದ್ದೀನಿ, ಅಯ್ಯೋ ದೇವ್ರೇನು ಅನ್ಕೊಂತಾರ ಏನೋ ಅಂತಂತ ಅಂದ್ಕೊಂಡು ಸರಿ ಆಯ್ತು ಸುಮ್ಮನೆ 2 ಕಾಸು ಹಾಕಿ ಹೋಗ್ಬಿಡ್ತಾಳೆ. ಆದರೆ ಯೇಸು ಕ್ರಿಸ್ತನ ಅದನ್ನು ನೋಡಿ ಅವ್ರು ಹೇಳಿದಂಥ ಮಾತೇನು, ಅಕಸ್ಮಾತ್ ಬೇರೆಯವರೆಲ್ಲ ನೋಡುವಾಗ ಕಟ್ಟು ಹಾಕೋರು ನೋಡುವಾಗ, ಆಹಾ ಎಷ್ಟು ಉದಾರವಾದ ಮನಸ್ಸಪ್ಪ ಅವ್ರಿಗೆ, ಎಲ್ಲ ಕಟ್ಟು ಹಾಕ್ತಾ ಇದ್ದಾರೆ, ದೇವ್ರು ಅವ್ರನ್ನ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಈ ಅಮ್ಮ 2 ಕಾಸು ಹಾಕೋದನ್ನ ಒಂದೇಳಿ ಯಾರು ನೋಡಿದ್ರೆ, ಆ ಅಮ್ಮ ನೋಡಿ 2 ಕಾಸು ಆಗ್ತೈತೆ, ಅಯ್ಯೋ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಸುಮ್ಮನಾಗಿರ್ತಾರೆ. ಆದರೆ ಯೇಸು ಕ್ರಿಸ್ತನ ಅದನ್ನು ನೋಡೋದವಾಗ ಏನು ಮಾಡಿದ್ರು, ಯಾರು 2 ಕಾಸು ಆಗ್ತಾ ಆ ಅಮ್ಮನನ್ನು ನೋಡಿ ಆ ಅಮ್ಮ ಎಲ್ಲರಿಗಿಂತ ಹೆಚ್ಚಾಗಿ ಕೊಟ್ಟಳು ಎಂಬುದಾಗಿ ಯೇಸು ಕ್ರಿಸ್ತನ ಹೇಳಿದರು. ಹಲ್ಲೆಲೂಯಾ. ಅವಾಗ ಆಕೆಯ ಕಾಣಿಕೆ ಅಂಗೀಕಾರವಾಗಿದ್ದು ಮಾತ್ರವಲ್ಲ, ದೇವರು ಹೇಳಿದ್ದು, ನೀನು ಎಲ್ಲರಿಗಿಂತ ಜಾಸ್ತಿ ಕೊಟ್ಟಿದೀಯಾ. ನೀನು 2 ಕಾಸು ಹಾಕ್ಬಿಟ್ಟು ಏನು ಅನ್ಕೊಂಡಿರ್ಬೋದು, 2 ಕಾಸು ಹಾಕ್ದೆ ಏನು ಪ್ರಯತ್ನ ಬರುತ್ತೆ 2 ಕಾಸು ಅಂತ ಅನ್ಕೊಂಡು ಹೋಗ್ತಾ ಇರ್ಬೋದು. ಅದ್ರ ಮಗಳೇ, ನಾನು ನಿನಗೆ ಹೇಳ್ತೀನಿ ಕೇಳು, ನೀನು ಎಲ್ಲರಿಗಿಂತ ಜಾಸ್ತಿ ಕೊಟ್ಟಿದೀಯಾ ಅಂತ ದೇವರು ಹೇಳಿದ್ರು. ಹಲ್ಲೆಲೂಯಾ. ಆಗ ದೇವರಿಗೆ 2 ಕಾಸು ಕೊಟ್ಟರು ಕೂಡ ಆ 2ನ್ನ 20,000 ಮಾಡೋದು ಗೊತ್ತು, ಆ 2ನ್ನ 2 ಲಕ್ಷ ಮಾಡೋದು ಗೊತ್ತು. 5 ರೊಟ್ಟಿ ಇದೆ, 2 ಮೀನಿದೆ ಸ್ವಾಮಿ, ಏನಕ್ಕಪ್ಪ ಪ್ರಯೋಜನಕ್ಕೆ ಬರುತ್ತೆ ಅಂತಂದ್ರೂ ಕೂಡ
ಆ 5,000 ದನಗಳಿಗೆ ಹಂಚೋದಕ್ಕೆ ಅವ್ರಿಗೆ ಗೊತ್ತು. ಹಲ್ಲೆಲೂಯ. ಅವಾಗ ನಾವು ಯಾವ ಮನಸ್ಸಿನಿಂದ ಕೊಡ್ತೀವಿ ಅನ್ನೋದು ದೇವರಿಗೆ ಬಹಳ ಮುಖ್ಯ. ನಾವು ಸಣ್ಣದಾಗಿ ಕೊಟ್ಟಿದ್ರು ಸಹ, ದೊಡ್ಡದಾಗಿ ಕೊಟ್ಟಿದ್ರು ಸಹ, ನಾವು ಎಂಥ ಮನಸ್ಸಿನಿಂದ ಕೊಡ್ತಾ ಇದೀವಿ ಅನ್ನೋದನ್ನ ದೇವರು ನೋಡ್ತಾರೆ. ದೇವರಿಗೆ ಮೆಚ್ಚುಗೆಯಾಗಿ ನಮ್ಮ ಕಾಣಿಕೆ ಇದ್ರೆ, ನಾವು ಕೊಡುವಂತ ಕಾಣಿಕೆ ಅಂಗೀಕಾರವಾಗಿದ್ರೆ ದೇವರೇನ್ ಮಾಡ್ತಾರೆ ಅಂತಂತಂದ್ರೆ ಅದರ ಫಲವನ್ನ ನಮಗೆ ಹೇರಳವಾಗಿ ಕೊಡ್ತಾರೆ. ಹಲ್ಲೆಲೂಯ. ಹಾಗಾದ್ರಿಂದ ಇಲ್ಲಿ ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಅವರಿಬ್ಬರು ತಂದೆ ಏನ್ ಮಾಡ್ತಾರೆ, ಕಾಣಿಕೆಯನ್ನ ಕೊಡ್ತಾರೆ. ಆದ್ರೆ ಒಬ್ಬನ ಕಾಣಿಕೆ ಅಂಗೀಕಾರವಾಗುತ್ತೆ, ಇನ್ನೊಬ್ಬರ ಕಾಣಿಕೆ ಅಂಗೀಕಾರವಾಗುವುದಿಲ್ಲ. ಆದ್ರೆ ದೇವರು ಅದನ್ನ ಅಂಗೀಕಾರ ಮಾಡ್ಬೇಕಂದ್ರೆ ಏನಾಗ್ಬೇಕು? ಕಾಣಿಕೆಗಳನ್ನ ಕೊಡ್ತೇವೆ, ಆದ್ರೆ ದೇವರ ಅದನ್ನ ಅಂಗೀಕಾರ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ದೇವರ ಅದನ್ನ ಅಂಗೀಕಾರ ಮಾಡ್ಬೇಕು ಅಂತಂತಂದ್ರೆ ನಾವು ಏನ್ ಸಂಪಾದನೆ ಮಾಡಿ ಕಾಣಿಕೆ ಅಂತ ದೇವರೇ ಅಂತ ಕೊಡ್ತೀವೋ ಆ ಸಂಪಾದನೆ ದೇವರ ಮುಂದೆಗಳಲ್ಲಿ ನೀತಿಯಾಗಿರ್ಬೇಕು. ಕರ್ತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಸಂಪಾದನೆ ಮಾಡಬೇಕು. ನೀತಿಯಿಂದ, ನ್ಯಾಯದಿಂದ, ಇನ್ನೊಬ್ಬರಿಗೆ ಮೋಸ ಮಾಡಿದಿರ, ಅನ್ಯಾಯ ಮಾಡಿದಿರ, ಇನ್ನೊಬ್ಬರನ್ನ ದೋಚ್ಕೊಳ್ದಿರ, ಇನ್ನೊಬ್ಬರನ್ನ ಕಳ್ತನ ಮಾಡಿದಿರ, ಇನ್ನೊಬ್ಬರಿಗೆ ಬಚ್ಚಿಟ್ಟು ಮುಚ್ಚಿಟ್ಟು ನಾವು ತಳಕು ಬಳಕು ಮಾಡಿ ಸಂಪಾದನೆಗಳು ಮಾಡಿದಿರ, ಶುದ್ಧ ಹಸ್ತದಿಂದ, ನೀತಿಯಿಂದ ನಾವು ದೇವರ ಮುಂದೆ ಸಂಪಾದನೆ ಮಾಡಬೇಕು. ಆಗ ದೇವರೇನ್ ಮಾಡ್ತಾರೆ, ನಾವು ಕೊಡುವಂಥ ಕಾಣಿಕೆಗಳನ್ನ ಅಂಗೀಕರಿಸಿ ನಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯ. ಆದ್ರೆ ನಾವು ಮೋಸ ಮಾಡಿ, ಅನ್ಯಾಯ ಮಾಡಿ, ತಳಕು ಬಳಕು ಮಾಡಿ, ಇನ್ನೊಬ್ಬರನ್ನ ಯಾಮಾರಿಸಿ, ಹಂಗೇಳಿ ಹಿಂಗೇಳಿ ಏನೋ ಇನ್ನೊಬ್ರು ದುಡ್ಡ ದೋಚ್ಕೊಂಡ್ಬಿಟ್ಟು ದೇವರೇ ನಾನು ಬಂದು ಕಾಣಿಕೆ ಆಗ್ತಾ ಇದ್ದೀನಿ, ನಾನು ಆಶೀರ್ವಾದ ಮಾಡಪ್ಪ ಅಂತಂತಂದ್ರೆ ದೇವರು ಅದನ್ನ ತಿರುಗಿ ಕೂಡ ನೋಡೋದಿಲ್ಲ. ದೇವರಿಗೆ ಅದು ಎಷ್ಟು ಮಾತ್ರವೂ ಸಂತೋಷವಾಗಿ ಇರೋದಿಲ್ಲ. ಆಗ ನಾವು ಕಾಣಿಕೆ ಕೊಡ್ತೇವೆ, ಅದು ದೇವರ ಸನ್ನಿಧಿಯಲ್ಲಿ ಅಂಗೀಕಾರವಾಗಬೇಕು. ಆಗ್ಲೇ ಅದ್ರ ಫಲ ನಮ್ಗೆ ಈ ಲೋಕದಲ್ಲಿನೂ ದೇವರು ಕೊಡೋದು, ಅದ್ರ ಫಲವನ್ನ ಪರಲೋಕದಲ್ಲಿನೂ ದೇವರು ಕೊಡೋದು. ಆದ್ರೆ ಅಂಗೀಕಾರವಾಗಿಲ್ಲ ಅಂತಂತಂದ್ರೆ ಈ ಲೋಕದಲ್ಲಿ ನಮಗೆ ಏನ್ ಫಲ ಇರೋದಿಲ್ಲ, ಪರಲೋಕದಲ್ಲಿ ಸಹ ಏನ್ ಫಲ ಇರೋದಿಲ್ಲ. ಆದ್ರೆ ದೇವರಿಗೆ ನಾವು ಕೊಡುವಂತಹ ಕಾಣಿಕೆಗಳೆಲ್ಲ ಅಂಗೀಕಾರವಾಗಿರುವ ಹಾಗೆ, ಅದು ಸುಗಂಧ ವಾಸನೆಯಾಗಿ ದೇವರ ಮುಂದೆಗಳಲ್ಲಿ ಇರೋ ಹಾಗೆ ನಾವು ದೇವರ ಕಣ್ಣುಗಳ ಮುಂದೆಗಳಲ್ಲಿ ನಮಗೆ ಕೊಟ್ಟಂತ ಕೆಲಸ ಕಾರ್ಯ ವ್ಯಾಪಾರಗಳಲ್ಲಿ ನೀತಿಯಿಂದ ಸಂಪಾದನೆ ಮಾಡುವಂತವರಾಗಿರಬೇಕು. ಹಲ್ಲೆಲೂಯ. ಆಗ ಆ ಕಾಣಿಕೆ ದೇವರಿಗೆ ತುಂಬಾ ಸಂತೋಷವಾಗಿ ಆನಂದವಾಗಿರುತ್ತೆ. ದೇವರು ಅದನ್ನು ಅಂಗೀಕರಿಸಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯ.